ನ್ಯಾಯಾಲಯಗಳಿಲ್ಲದ ಏನಿಲ್ಲ ಅದಾವ ಅಲ್ಲಿ ಅನ್ನುವಂಥ ಮಾತು ಸ್ಪಷ್ಟ ಆಗ್ತದೆ. ಅದರಲ್ಲೂ ವಿಶೇಷವಾಗಿ ಏನಪ್ಪ ಅಂತಂದ್ರೆ ಆರೋಪಗಳಲ್ಲಿ ವಿಶೇಷವಾಗಿ ಏನಪ್ಪ ಅಂತಂದ್ರೆ ಮೇನ್ ಇರೋದು ದುಡ್ಡಿನ ಸಲುವಾಗಿ ಅವು ವ್ಯವಹಾರಗಳು ನಡೀತಾ ಇರ್ತಾವೆ ಅನ್ನುವಂಥದ್ದು. ಆ ದಿಶೆಯಲ್ಲಿ ವಿಚಾರ ಮಾಡಿದಾಗ ಈ ಒಂದು ವಿಷಯ ಏನು ಹೊರಗೆ ಬರ್ತಾ ಇದೆಯಪ್ಪ ಅಂತಂದ್ರೆ 2016ರಿಂದ 2025ರವರೆಗೆ ಹೆಚ್ಚು ಕಡಿಮೆ 2630 ದೂರುಗಳು ಬಂದಿದ್ದಾವೆ ಅನ್ನುವಂಥ ಮಾತನ್ನು. ಈ ನೆಲೆಯಲ್ಲಿ 2016ರಾಗ 729 ದೂರು ಬಂದಿದ್ದಾವೆ. 2017ರಾಗ 682 ದೂರುಗಳು ಬಂದಿದ್ದಾವೆ. ಮುಂದೆ 2018ರಾಗ 714 ಬಂದಿದ್ದಾವೆ. ಮುಂದೆ 2019ರಾಗ ಏನು ಲೆಕ್ಕ ಸರಿಯಾಗಿ ಇಲ್ಲ ಇದೆ, 10,000 ಬಂದಾವ ಅಂತ ಹೇಳ್ತಾ ಇದ್ದಾರೆ. 2020ರಾಗ 518 ಆರೋಪಗಳು ಬಂದಾವ ಅಂತ ಹೇಳ್ತಾರೆ. 2021ರಾಗ 686 ಅಂತ ಹೇಳ್ತಾ ಇದ್ದಾರೆ. ಈಗ ಆರೋಪ ದೂರುಗಳು ಬರ್ತಾ ಇದ್ದಾವೆ. ಒಟ್ಟು ಇಲ್ಲಿ ತನಕ ಈ 2025 ತನಕ 2630 ದೂರುಗಳು ಬಂದಾವ. ಆದ್ರೆ ಅವ್ರದ್ರ ಮೇಲೆಲ್ಲ ಏನು ಎನ್ಕ್ವೈರಿ ಆಗೈತಿ, ತಪ್ಪುಗಾರರು ಎಷ್ಟು ಜನ ಆಗಿದ್ದಾರೆ, ಎಷ್ಟು ಜನ ಶಿಕ್ಷೆ ಆಗಿದೆ ಅನ್ನೋದು ಕಂಡು ಬರೋದಿಲ್ಲ. ಅದು ಮೌನ ವಹಿಸ್ತಾ ಇದ್ದಾರೆ ನಮ್ಮ ಅರ್ಜುನ್ ರಾಮ್ ಮೇಘ್ವಾಲ್ರವರು. ಈ ಎಲ್ಲ ನೋಡಿದಾಗ ಸಹಜವಾಗಿ ಯಾರಿಗಾದರೂ ನ್ಯಾಯಾಲಯಗಳಲ್ಲಿಯೂ ಇದೇ ಪರಿಸ್ಥಿತಿ ಆದರೆ ಹೆಂಗಪ್ಪ ಅಂತ ಕೆಲವೊಂದು ಸುಪ್ರೀಂ ಕೋರ್ಟ್ ನಿರ್ಧಾರಗಳು ಸಹಿತ ಜಡ್ಜ್ಮೆಂಟ್ಗಳು ಸಹಿತ ಗಾಬರಿಗೊಳಿಸುವಂಥದ್ದು. ನೋಡಿ, ಒಂದು ನಮ್ಮ ಇವರು ಚಂದ್ರಚೂಡ್ ಅವರು ಇದ್ದಾಗ CJI ಅವರು ನಿರ್ಣಯ ಕೊಟ್ಬಿಡ್ತಾರೆ. ಅವರು ಏನಪ್ಪ ಅಂತಂದ್ರೆ ಮೊದಲಿಗೆ ಸರಿ ಇತ್ತದು, ಆ ನಂತರದಲ್ಲಿ ಏನು ಹೇಳ್ತಾರಪ್ಪ ಅಂದ್ರೆ ಇಲ್ಲ, ಒಬ್ಬ ನ್ಯಾಯಾಧೀಶ ಇಲ್ಲ ಪ್ರಧಾನಿ ಮತ್ತೊಬ್ಬ ಅಪೋಸಿಷನ್ ಲೀಡರ್ ಇದ್ದರೆ ಅದನ್ನು ರಚನೆ ಮಾಡಿರಿ. ಯಾಕಂದ್ರೆ ಹಾಗಿದ್ದಾಗ ಒಂದು ಎಲೆಕ್ಷನ್ ಕಮಿಷನ್